ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ತಾಲೂಕು ಮನಗುಂಡಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ, ಶ್ರೀ ಹನುಮಂತ, ಶ್ರೀ ಕರಿಯಮ್ಮ, ಶ್ರೀ ದುರ್ಗಮ್ಮ, ಶ್ರೀ ತಾವರಗಟ್ಟಿ ಕರಿಯಮ್ಮ, ಶ್ರೀ ಮಾತಂಗ ಮತ್ತು ಶ್ರೀ ದ್ಯಾಮಮ್ಮ, ಶ್ರೀ ದುರ್ಗಮ್ಮ ದೇವಿಯರ ನೂತನ ರಥೋತ್ಸವ ಕಾರ್ಯಕ್ರಮದ ದಿನಾಂಕ 1/5/2025ರಿಂದ ಶುಕ್ರವಾರ 9/5/2025ರವರೆಗೆ 9 ದಿನಗಳ ಕಾಲ ನಿರಂತರ ಜರುಗುವ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ಮನಗುಂಡಿ ಗ್ರಾಮದಲ್ಲಿ ಶ್ರೀ ಹನುಮಂತನದ ರಥೋತ್ಸವ ಕಾರ್ಯಕ್ರಮವು ಭಾರಿ ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಗ್ರಾಮದ ಗುರು ಹಿರಿಯರು, ಮುಖಂಡರು ಹಾಗೂ ಯುವಕರು, ಸಾರ್ವಜನಿಕರು ಉಪಸ್ಥಿತರಿದ್ದರು.
ಬರ್ರಿ ನಾವು ಇಲ್ಲೇ ಕುಂತೀವಿ ತೇರ್ ಕಡೆ ಇದೆ ಜಮ್ಮಮ್ ತೇರಿ ಪಟ್ನ ಬರ್ರಿ ಧಾರವಾಡ ತಾಲೂಕು ಮನಗುಂಡಿ ಗ್ರಾಮದಲ್ಲಿ ದಿನಾಂಕ 1/5/2025ರಿಂದ 9/5/2025 ಏನು ಮನಗುಂಡಿ ಗ್ರಾಮದಲ್ಲಿ ಗ್ರಾಮ ದೇವತೆಯರ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ಜರುಗುತ್ತಿದ್ದು, ಈ ಜಾತ್ರಾ ಉತ್ಸವಕ್ಕೆ ದಿನಾಂಕ 1ರಂದು ಬಸವೇಶ್ವರ ರಥೋತ್ಸವ ಕಾರ್ಯಕ್ರಮ ಈಗಾಗಲೇ ಮುಗಿದಿದ್ದು, 3ನೇ ತಾರೀಕು ಇವತ್ತು ಹನುಮ ಜಯಂತಿ ಹನುಮಂತನ ರಥೋತ್ಸವ ಈಗಾಗಲೇ ಅದ್ಧೂರಿಯಾಗಿ ಜರುಗಿ ಇಡೀ ಗ್ರಾಮಸ್ಥರು ಅತ್ಯಂತ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಯಾರ. ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷ ಬಸವೇಶ್ವರದು ಮತ್ತು ಕರಿಯಮ್ಮ ದೇವಿದು ಹಾಗೂ ಹನುಮಪ್ಪ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗೈತಿ. ಈ ವರ್ಷ ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮ ದೇವಿ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಯರ ನೂತನ ರಥೋತ್ಸವವನ್ನು ಈಗಾಗಲೇ ತಯಾರು ಮಾಡಿದ್ದು, ಈ ನೂತನ ರಥೋತ್ಸವವನ್ನು ನಮ್ಮ ಮನಗುಂಡಿ ಗ್ರಾಮದವರಾದ ಮಂಜುನಾಥ್ ದ್ಯಾಮಪ್ಪ ಬಡಗೇರವರು ನಿರ್ಮಿಸಿದ್ದಾರೆ. ಅವರು ಚಿಕ್ಕವರಿರುವಾಗನ ಕಾರ್ಪೆಂಟರ್ ಕೆಲಸ ಮಾಡ್ಕೊತ ಕಲೆಯಲ್ಲಿ ನಿರತರಾಗಿರೋದ್ರಿಂದ ಇಡೀ ನಮ್ಮ ಗ್ರಾಮಸ್ಥರು ಸೇರಿ ಇಲ್ಲ ನಮ್ಮ ಮಂಜುನಾಥನ ಕೈಯಾಗ ಕೊಡೋನು ಈ ರಥೋತ್ಸವನ ಅತ್ಯಂತವಾಗಿ ನಿರ್ಮಿಸ್ತಾನೆ ಅಂತೇಳಿ ಜವಾಬ್ದಾರಿ ಕೊಟ್ಟಿದ್ದರಿಂದ ಇವತ್ತು ಅವರು ಆ ನೂತನ ರಥೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆ ರಥೋತ್ಸವವನ್ನು ಮಾಡ್ಯಾರ. ಅದೇ ರೀತಿಯಾಗಿ ನಮ್ಮ ಈ ಗ್ರಾಮದೇವಿ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮದ ಎಲ್ಲ ಹಿರಿಯರು ಇವತ್ತು ನಮ್ಮ ಈ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದಂಥ YD ಸನ್ನಿಂಗನಮ್ಮನವರು ಇರ್ಬೋದು, ನಮ್ಮ ಬಸಪ್ಪ ಗಂಗನವರು ಇರ್ಬೋದು, ಶಿವಾನಂದ ಹುಂಬೇರಿ ಅವರು ಇರ್ಬೋದು, ಹಲವಾರು ಹಿರಿಯರು ಇದಕ್ಕೆಲ್ಲ ರೀತಿಯ ಸಹಕಾರ ಸಾಥ್ ಕೊಟ್ಟಾರ. ಹಗಲಿ ರಾತ್ರಿ ಅನ್ನೋದು 3 ತಿಂಗಳಿನಿಂದ ನಿರಂತರವಾಗಿ ಈ ಜಾತ್ರಾ ಮಹೋತ್ಸವಕ್ಕಾಗಿ ಹಗಲಿರುಳು ದುಡ್ದಾರ. ಅದೇ ರೀತಿಯಾಗಿ ಈ ಗ್ರಾಮದ ಯುವಕರು ಮಹಿಳೆಯರು ಕೂಡ ಇವತ್ತು ನಿರಂತರವಾಗಿ 9 ದಿನಗಳ ಕಾಲ ಅನ್ನಪ್ರಸಾದ ಸೇವೆಯನ್ನು ಚಾಲೂ ಮಾಡ್ಯಾರ. ಆ ಅನ್ನಪ್ರಸಾದ ಸೇವೆಗೆ ಗ್ರಾಮದ ಮಹಿಳೆಯರು ಯುವಕರು ಅತ್ಯಂತ ಶ್ರದ್ಧೆಯಿಂದ ಬಂದು ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡತ್ತಾರೆ. ನೀರಿನ ಸಪ್ಲೈ ಇರ್ಬೋದು, ಕರೆಂಟಿನ ಸಪ್ಲೈ ಇರ್ಬೋದು, ಗ್ರಾಮ ಪಂಚಾಯಿತಿಯವರು ಎಲ್ಲರೂ ಇದಕ್ಕೆ ಅತ್ಯಂತ ಸಹಕಾರ ನೀಡ್ಯಾರ. ಹೆಚ್ಚಾಗಿ ನಮ್ಮ ಗ್ರಾಮದ ಯುವಕರು ಗ್ರಾಮದ ಹಿರಿಯರು ಈ ಗ್ರಾಮದೇವತಿ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಆಸಕ್ತಿ ವಹಿಸಿ ಈ ಗ್ರಾಮದೇವತಿ ಜಾತ್ರೆಯನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡ್ಬೇಕಂತೇಳಿ ನಿರ್ಣಯ ತಗೊಂಡಾರ. ಈಗಾಗಲೇ 3 ದಿವಸಗಳ ಕಾಲ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಡೆದೈತಿ. ಇನ್ನೂ 6 ದಿವಸಗಳ ಕಾಲ ಈ ಜಾತ್ರಾ ಮಹೋತ್ಸವ ಮುಂದುವರಿಯತೈತಿ. 8ನೇ ತಾರೀಕಿಗೆ ಗ್ರಾಮದೇವಿಯ ನೂತನ ರಥೋತ್ಸವ ಕಾರ್ಯಕ್ರಮ ಇರುವುದರಿಂದ ನಾಳೆ ದಿನಾಂಕ 4/5/2025ರಿಂದ ಹೊನ್ನಾಟ ಪ್ರಾರಂಭ ಆಕತಿ. ಹೊನ್ನಾಟ 4 ದಿವಸ ಈ ಗ್ರಾಮದಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಡೀತೈತಿ. 8ನೇ ತಾರೀಕಿಗೆ ನಮ್ಮ ಗ್ರಾಮದೇವಿಯ ನೂತನ ರಥೋತ್ಸವ, 9ನೇ ತಾರೀಕಿಗೆ ದಾಮಮ್ಮ ಸೀಮಿ ಕಟ್ಟಿ ಹೊಕ್ಕಳ,
10ನೇ ತಾರೀಕಿಗೆ ನಾವು ಕಡಿಮೆನ ಕಾಳಗ ಮಾಡಿ ಈ ಗ್ರಾಮದ ಜಾತ್ರಾ ಮಹೋತ್ಸವವನ್ನು ಮುಕ್ತಾಯಗೊಳಿಸ್ತೇವೆ. ಸರಿ, ಜಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಯಾರು ಬರ್ತಾರೆ? ಈ ಜಾತ್ರಾ ಮಹೋತ್ಸವ ಉದ್ಘಾಟನೆಗೆ ನಮ್ಮ ಕೇಂದ್ರ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸಂತೋಷ್ ರಾಡ್ ಸಾಹೇಬರು, ಪ್ರಸಾದ್ ಅಬ್ಬಾಯಿ ಸಾಹೇಬರು ಮತ್ತು ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಧಾರವಾಡ ಗ್ರಾಮೀಣ 71 ಮತಕ್ಷೇತ್ರದ ವಿನಯ್ ಕುಲಕರ್ಣಿ ಅವರು ಬರಬೇಕಾಯಿತು. ಕಾರಣಾಂತರದಿಂದ ಅವರ ಮನೆಯವರಾದ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಅವರು ಆಗಮಿಸಿದ್ದಾರೆ ಮತ್ತು ನಮ್ಮ ಕೋನ್ ರೆಡ್ಡಿ ಸಾಹೇಬರು ಬರ್ತಾರೆ. ಹಾಗಲ್ಲ ಹಲವಾರು ಗಣ್ಯರು ಈ ಜಿಲ್ಲೆಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಹೇಳ್ಯಾರ. ನಾವು ಈಗಾಗಲೇ ಗ್ರಾಮದ ಹಿರಿಯರು ಎಲ್ಲರೂ ಹೋಗಿ ಎಲ್ಲ ನಾಯಕರಿಗೆ ಭೇಟಿ ಕೊಟ್ಟು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದೀವಿ. ಆ ಪ್ರಕಾರ ಅವರು ನಾಳೆ ಬೆಳಿಗ್ಗೆ 10 ಗಂಟೆಗೆ ಬರ್ತಾರೆ. ನಮ್ಮ ಮನಗುಂಡಿ ಗ್ರಾಮದ ಪೂಜ್ಯರಾದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಮನಗುಂಡಿ, ನಮ್ಮ ಮನಗುಂಡಿ ಬಸವಾನಂದ ಮಹಾಸ್ವಾಮಿಗಳು, ಓಂ ಗುರು ಶ್ರೀ ಬಸವ ಮಾಮಣಿ ಬಸವನಾಥ ಸ್ವಾಮಿಗಳು ಅವರು ಸಾನ್ನಿಧ್ಯ ವಹಿಸ್ತಾರೆ. ಇನ್ನೂ ಹಲವಾರು ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಸಾನ್ನಿಧ್ಯವನ್ನು ವಹಿಸಿ ಈ ಗ್ರಾಮಕ್ಕೆ ತಮ್ಮ ಆಶೀರ್ವಚನವನ್ನು ನೀಡಲಿದ್ದಾರೆ. ಆಮೇಲೆ ಇನ್ನೂ ಹಲವಾರು ಜನಪ್ರತಿನಿಧಿಗಳು ಬರೋರಿದ್ದಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅರ್ಜುನ್ ಪತ್ರೇನವ್ರು ಅಂತೇಳಿ, ಜಿಲ್ಲಾ ಹಾಪ್ಕಾಮ್ಸ್ ಉಪಾಧ್ಯಕ್ಷರು ಧಾರವಾಡ.